ಆಡುಗೋಡಿಯಲ್ಲಿ ಖೋಟಾ ನೋಟು ಪತ್ತೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಿದ್ದಾರೆ ಆಡುಗೋಡಿ ಪೊಲೀಸರು. ಆಡುಗೋಡಿಯಲ್ಲಿ ಖೋಟಾ ನೋಟು ಪತ್ತೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಡುಗೋಡಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಈಗ ಆರೋಪಿಗಳಿಗೆ ಖೋಟಾ ನೋಟು ಸಿಕ್ಕಿದ್ದು ಹೇಗೆ ಮತ್ತು ಎಲ್ಲಿ ಗೊತ್ತಾ? ಹಾಗಿದ್ರೆ ರೈಲಿನ ಟಾಯ್ಲೆಟ್ನಲ್ಲಿತ್ತು ಖೋಟಾ ನೋಟು. ಈ ವೇಳೆ ಟಾಯ್ಲೆಟ್ಗೆ ಹೋದ ಸುಮನ್ ಅದನ್ನ ನೋಡಿದ್ದ. ಟಾಯ್ಲೆಟ್ ರೂಮ್ನ ಸ್ಲ್ಯಾಬ್ ಮೇಲಿನ ಜಾಗದಲ್ಲಿ ನೋಟ್ ಇಟ್ಟಿದ್ರು. ಆನಂತರ ಅದರ ಚಲಾವಣೆಗೆ ಆರೋಪಿಗಳು ಯತ್ನಿಸಿದ್ರು. ಈಗ ಮೂವರನ್ನು ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳ ವಿಚಾರಣೆ ಕೂಡ ನಡೆಸಿದ್ದಾರೆ. ಆಗ ಆರೋಪಿಗಳು ವಿಚಾರಣೆ ವೇಳೆ ಹೇಳಿರುವಂತಹ ಅಂಶಗಳು ಬಹುತೇಕ ಕರೆಕ್ಟ್ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಆದರೂ ಆರೋಪಿಗಳ ಮನೆಗೆ ತೆರಳಿ ಪರಿಶೀಲನೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಪಶ್ಚಿಮ ಬಂಗಾಳ ಮೂಲದ ಸುಮನ್ ಮತ್ತು ಗುಲಾಲ್ ಸೇರಿ ಮೂವರ ಬಂಧನವಾಗಿದೆ. ಅಂದ್ರೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಈ ಮೂವರು ಆರೋಪಿಗಳು ಬರ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿ ಗಾರೆ ಕೆಲಸಕ್ಕೆ ಅಂತ ಈ ಮೂವರು ಆರೋಪಿಗಳು ಟ್ರೈನ್ನಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ಪಶ್ಚಿಮ ಬಂಗಾಳದಿಂದ ಗುವಾಹಟಿ ಎಕ್ಸ್ಪ್ರೆಸ್ನಲ್ಲಿ ಇವರು ಬರ್ತಿದ್ರು. ಆಗ ಅಲ್ಲೇ ಒಂದು ಬ್ಯಾಗ್ ಇತ್ತು. ಬ್ಯಾಗ್ನಲ್ಲಿದ್ದ 1.5 ಲಕ್ಷ ರೂಪಾಯಿಯನ್ನು ತಂದಿರ್ತಾರೆ. ಬೆಂಗಳೂರಿಗೆ ಬಂದವರೇ ಅಂಗಡಿಯೊಂದಕ್ಕೆ ಹಣ ನೀಡಿ ಅಕೌಂಟ್ಗೆ ಹಾಕಿಸಿಕೊಳ್ಳೋದಕ್ಕೆ ಯತ್ನಿಸ್ತಾರೆ. ಕುಮಾರ್ ಎಂಬುವವರಿಗೆ 70,000 ಹಣವನ್ನು ತಂದು ಅಕೌಂಟ್ಗೆ ಹಾಕೋದಕ್ಕೆ ಇಬ್ಬರು ಆರೋಪಿಗಳು ನೀಡ್ತಾರೆ. 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಕೊಟ್ಟಿದ್ರು. ಇನ್ನು ಕುಮಾರ್ ಎಂಬಾತ ನೋಟುಗಳನ್ನು ಎಣಿಸೋವಾಗ ಅವರಿಗೆ ಡೌಟ್ ಬರುತ್ತೆ. ಹೇಗೆ ಅಂದರೆ ನೋಟುಗಳ ಸೀರಿಯಲ್ ನಂಬರ್ ಒಂದೇ ಇರುತ್ತೆ. ಬಹುತೇಕ ಎಲ್ಲ ನೋಟುಗಳ ಸೀರಿಯಲ್ ನಂಬರ್ ಒಂದೇ ಆಗಿತ್ತು. ಈ ಸಂದರ್ಭದಲ್ಲಿ ಕುಮಾರ್ಗೆ ಡೌಟ್ ಬಂದು ಆತ ಆಡುಗೋಡಿ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ನೀಡ್ತಾರೆ. ನಂತರ ಇಬ್ಬರನ್ನು ಕೂಡ ಆಡುಗೋಡಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಿಸಿದಾಗ ನಮಗೆ ಆ ದುಡ್ಡು ರೈಲಿನಲ್ಲಿ ಸಿಕ್ಕಿದ್ದು ಅಂತ ಅವರು ಬಾಯ್ಬಿಟ್ಟಿದ್ದಾರೆ. ಸದ್ಯ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬಂಧಿತ ಆರೋಪಿಗಳ ಫೋಟೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು ನೀವು ಕೂಡ. ಅಂದ್ರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡಿ ಬರ್ತಾ ಇರುವಂಥದ್ದು. ನಿಜಕ್ಕೂ ಈ ಆರೋಪಿಗಳಿಗೆ ಈ ಖೋಟಾ ನೋಟಿನ ದುಡ್ಡಿದ್ದಂತಹ ಬ್ಯಾಗ್ ರೈಲಿನಲ್ಲೇ ಸಿಕ್ಕಿದ್ದ ಅಥವಾ ಇವರೇ ಖೋಟಾ ನೋಟ್ಗಳನ್ನು ಪ್ರಿಂಟ್ ಮಾಡಿ ತೆಗೆದುಕೊಂಡು ಬಂದಿದ್ರಾ? ಈ ರೀತಿ ವಂಚನೆ ಮಾಡೋದೇ ಇವರ ಕೆಲಸನ? ಇವರು ಯಾರು ಏನು ಅಂತ ಬೆಂಗಳೂರಿಗೆ ಗಾರೆ ಕೆಲಸಕ್ಕೆ ಬರ್ತಾ ಇದ್ರು ಅನ್ನೋದರ ಕುರಿತಾಗಿ ಮೇಲ್ನೋಟಕ್ಕೆ ಗೊತ್ತಿರುವಂತಹ ವಿಚಾರಣೆಯ ಸಂದರ್ಭದಲ್ಲಿ ನಾವು ಗಾರೆ ಕೆಲಸಕ್ಕೆ ಬರ್ತಾ ಇದ್ವಿ, ರೈಲ್ನಲ್ಲಿ ಒಂದು ಬ್ಯಾಗ್ ಸಿಕ್ತು, ಆ ಬ್ಯಾಗ್ನಲ್ಲಿ ಈ ನೋಟುಗಳು ಪತ್ತೆ ಆದವು, ಅದನ್ನು ನಾವು ಅಕೌಂಟ್ಗೆ ಹಾಕಿಸ್ಕೊಳ್ಳೋದಕ್ಕೆ ಕುಮಾರ್ ಎಂಬಾತನಿಗೆ ಕೊಟ್ವಿ ಅಂತ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಇಷ್ಟನ್ನ ಹೇಳಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.